ಬೆಳವಡಿ ಶ್ರೀ ವೀರರಾಣಿ ಬೆಳವಡಿ ಮಲ್ಲಮ್ಮರ ಉತ್ಸವವನ್ನು ಫೆಬ್ರವರಿ 28ರಿಂದ ಮಾರ್ಚ್ 1ನೇ ತಾರೀಕಿನವರೆಗೂ ಆಚರಿಸಲಾಗ್ತಾ ಇದ್ದು, ಸರ್ಕಾರದಿಂದ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಅಂತ ಶಾಸಕ ಮಹಂತೇಶ್ ಕೌಜಲಗಿ ತಿಳಿಸಿದರು. ಬೆಳಗಾವಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಗ್ರಾಮದಲ್ಲಿ ಗುರುವಾರ ಆಯೋಜಿಸಲಾಗಿದ್ದ ಬೆಳವಡಿ ಮಲ್ಲಮ್ಮ ಉತ್ಸವ 2026ರ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ವೀರರಾಣಿ ಬೆಳವಡಿ ಮಲ್ಲಮ್ಮ ಅವರ ದೇಶಭಕ್ತಿ ಎಲ್ಲರಿಗೂ ಪ್ರೇರಣೆಯಾಗಲಿ, ಅವರ ಇತಿಹಾಸ ಯಶೋಗಾಥೆ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಲಿ ಎಂಬ ಉದ್ದೇಶದಿಂದ ಉತ್ಸವ ಆಚರಿಸಲಾಗ್ತಾ ಇದೆ. ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಆಹ್ವಾನಿಸುತ್ತೇನೆ ಅಂತ ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಮಾತನಾಡಿ, ಈ ಒಂದು ಉತ್ಸವದಲ್ಲಿ ಬೆಳವಡಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನತೆ ಸ್ವಯಂ ಪ್ರೇರಿತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ತಿಳಿಸಿದರು. ಆದಷ್ಟು ಬೇಗನೆ ರಾಣಿ ಮಲ್ಲಮ್ಮರ ಪ್ರಾಧಿಕಾರ ರಚನೆಯಾಗುವ ಭರವಸೆ ಇದೆ ಎಂದರು. ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಬೆಳವಡಿ ಗ್ರಾಮಸ್ಥರ ಪರವಾಗಿ ವಿಠಲ್ ಪಿಸೆ, ಪ್ರಕಾಶ್ ಹೊಂಬಿ, ಸವಿತಾ ಪಾಟೀಲ್, ಬಸವರಾಜ ಗುಡ್ಡದಮಠ್, ಕುಮಾರ್ ಮಂಗಳಗಟ್ಟಿ, ಮೌಲಾ ನದಾಬ್, ವೀರೇಶ್ ತುರಾಯಿ, ರಾಜಪ್ಪ ಮಟ್ಟಿ, ಗಜಾನನ ರಾನೋಜಿ, ಶಿವಾನಂದ ವಾಲಿ ಮಾತನಾಡಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರಯ್ಯ, ಕಾರ್ಯಮನಿ ಉಪವಿಭಾಗಾಧಿಕಾರಿ ಪ್ರವೀಣ್ ಜೈನ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ, ಡಿವೈಎಸ್ಪಿ ವೀರೇಶ್ ಹಿರೇಮಠ್, ವಿಒಎಎನ್ ಪ್ಯಾಡಿ, ಸಿಪಿಐ ಶಿವಾನಂದ ಗುಡನಗಟ್ಟಿ, ಇಸಿಒ ಎಂಪಿ ಯರಗಟ್ಟಿ, ಪಿಎಸ್ಐ ಜಿಜಿ ಹಂಪನವರ್, ತಾಲೂಕು ಪಂಚಾಯತ್ ಇಒ ಸಂಜೀವ್ ಜನ್ನೂರು, ಟಿಎಚ್ಒ ಡಾಕ್ಟರ್ ಎಸ್ಎಸ್ ಸಿದ್ದನವರ್, ಸಿಡಿಪಿಒ ಅರುಣ್ ಕುಮಾರ್ ಉಪಸ್ಥಿತರಿದ್ದರು. ತಹಶೀಲ್ದಾರ್ ಹನುಮಂತ ಶಿರಹಟ್ಟಿ ಸ್ವಾಗತಿಸಿದರು. ಪ್ರಾಚಾರ್ಯರು ಎಂಪಿ ಉಪಿನ್ ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ವರದಿ ಮುಸ್ತಾಕ್ ಹತ್ತಿಕಟಗಿ, ಮಹಾಯುಧ ನ್ಯೂಸ್, ಬೆಳಗಾವಿ. ಪ್ರತಿನಿಧಿಸುವ ನಮ್ಮ ವೀರರಾಣಿ ಮಲ್ಲಮ್ಮನ ಉತ್ಸವವನ್ನು ಹಿಂದಿನ ವರ್ಷ ನಾನು ನನ್ನ ತಂಡದ ಎಲ್ಲ ಅಧಿಕಾರಿಗಳು, ಶಾಸಕರು ಸೇರಿ ಹಿಂದಿನ ವರ್ಷ ಬಹಳ ಅದ್ಭುತವಾಗಿ ಆಚರಣೆ ಮಾಡಿದೆ. ನಾನು ಭಾಗಿಯಾಗಿದ್ದೆ. ಎಲ್ಲ ಪುಸ್ತಕಗಳ ಬಿಡುಗಡೆಗಳಲ್ಲಿ ನಾನು ಭಾಗಿಯಾಗಿದ್ದೆ. ಆ ಒಂದು ಸಂಜೆ ಕಾರ್ಯಕ್ರಮದ ರೋಮಾಂಚವನ್ನು ನಾನು ಕನ್ನಡ ನೋಡಿದೆ. ಅದನ್ನು ಮೀರಿ ಈ ಸತಿ ನೀವು ಈ ಉತ್ಸವ ಆಚರಣೆ ಮಾಡ್ತೀರಂತ ನನಗೆ ನಂಬಿಕೆ ಇದೆ. ಬರೀ ನಿಮ್ಮನ್ನು ನೋಡಿ ನೋಡೋದಲ್ಲ, ಇನ್ನೊಂದು ನೋಡಿ ಹೇಳ್ತಾ ಇದೆ. ನಿಮ್ಮ ಕೈಯಲ್ಲಿ ಸಲಹೆ ಜೊತೆ ನಮ್ಮ ಜೊತೆ ಮಾತಾಡಿ ನಾವೆಲ್ಲ ನಾವು ಪರಿಗಣನೆ ಮಾಡ್ತೀವಿ ಅಂತ ಹೇಳಿ ನಾವು ಉತ್ಸವವನ್ನು ಮಾಡ್ತೀವಿ ಅಂತ ಹೇಳಿದ್ದೀನಿ. ಆಮೇಲೆ ಪೆಂಡಾಲ್ ಬಗ್ಗೆ ಮಾತಾಡಿದ್ರಿ. ಒಬ್ಬರು ಯಾರೋ ಪೆಂಡಾಲ್ ಬಗ್ಗೆ ಫುಲ್ ಪೆಂಡಾಲ್ ಹಾಕಂದ್ರಿ. ಒಂದು ನಿಮಿಷ, ನಮ್ದು ಅರ್ಧ ಪೂರ್ತಿ ರೊಕ್ಕ ಪೂರ್ತಿ ಸಾಯಿಸೋ ಪೆಂಡಾಲಿಗೆ ಬರ್ತದೆ. ಅದು ಕಂಪಲ್ಸರಿ ಪ್ರತಿಯೊಂದು ಶಾಲೆಯವರು ವಿಶೇಷವಾಗಿ ವೀರರಾಣಿ ಬೆಳವಡಿ ಮಲ್ಲಮ್ಮನ ಇತಿಹಾಸವನ್ನು ಒಳಗೊಂಡಂತೆ, ಅದನ್ನು ಬಿಟ್ಟು ಬೇರೆ ಯಾವುದಿಲ್ಲ. ಕಂಪಲ್ಸರಿ ಪ್ರತಿಯೊಬ್ಬರು ಸಹಿತ ಒಂದೊಂದು ರೂಪಗಳನ್ನು ಮಾಡಬೇಕು ಅಂತ ನೀವು ನಿರ್ದೇಶವನ್ನ ಕಂಪಲ್ ಕೊಡ್ರಿ. ಅದನ್ನ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತೀವಿ. ಪ್ರತಿ ವರ್ಷದಂತೆ ನಾವು ವೀರರಾಣಿ ಬೆಳವಡಿ ಮಲ್ಲಮ್ಮನ ಪ್ರಶಸ್ತಿಯನ್ನು ಕೊಡ್ಕೊಂಡು ಬಂದಿದ್ದೀವಿ. ಈಗಾಗಲೇ ಅವರು 3 ಹೆಸರನ್ನ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಅದಕ್ಕೆ ನಿಮ್ಗೆ ಯಾರು ಅವಕಾಶ ಇಲ್ಲ ಅಂತಂದ್ರೆ ಆ 3 ಹೆಸರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಬರೆಸ್ಕೊಡು. ನಾವು ಅದನ್ನ ಇಲ್ಲಿ ಸಂಬಂಧಪಟ್ಟಂತವ್ರ ಜೊತೆ ಚರ್ಚೆ ಮಾಡಿ ಆ ವ್ಯವಸ್ಥೆಯನ್ನು ಮಾಡ್ತೀವಿ. ಅದರ ಜೊತೆಗೆ ನಾವು ಪ್ರತಿ ಪ್ರಶಸ್ತಿ ಪಡೆದಂತವರಿಗೆ ಇವತ್ತು ಚೆಕ್ ಮೂಲಕ ಅವರಿಗೆ ಹಣವನ್ನು ವಿತರಿಸುವಂತ ಒಂದು ಕೆಲಸವನ್ನ ಕಳೆದ 3 ವರ್ಷದಿಂದ ಇವತ್ತು ಅದನ್ನು ಪ್ರತಿ ವರ್ಷ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈ ಬಾರಿ ಸಹಿತ ಅದನ್ನ ನಾವು ಮಾಡ್ತೀವಿ. ನಾವೇನೇ ಅವ್ರು ಅರ್ಧ ಬ್ಲಾಕು ಮಾಡ್ಯಾರ ಏನ ಈಗ ಈ ಹಂತದಲ್ಲಿ ನಮಗೆ ಕಾನೂನು ಪ್ರಕಾರ ನಾವು ಏನ್ ಮಾಡಕ್ ಮಾಡ್ತೇವೆ ಅದನ್ನ ನಿಮ್ ಕಡೆ ಏನಾದ್ರು ಡಾಕ್ಯುಮೆಂಟ್ಸ್ ಇತ್ತು, ನಿಮ್ ಕಡೆ ಯಾವುದೇ ಸೆಕ್ಯೂರಿಟಿ ಆಫೀಸಲ್ಲಿ ನಾವು ಇವತ್ತು ಸಂಜೆ ಹೋದಾಗ ಅವರಿಗೆ ಬಂದು ಕೊಡು, ಆಮೇಲೆ ತಹಸೀಲ್ದಾರ್ ಕೊಡ್ರಿ, ನಾವು ಇನ್ನೂ ಬೇಕಾದ ಸಂಘದ ಸರ್ವೆ ಮಾಡಿಸಿ ಅದಕ್ಕೆ ಕ್ರಮ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡ್ತೀವಿ. ಇನ್ನೊಂದು ಕುರ್ತಿ ಮಾಡೋದಿತ್ತಂದ್ರೆ ಲಾಸ್ಟ್ ಟೈಮ್ ಚರ್ಚಾ ಅಂತ ಹೇಳಿದ್ರಿ, ಅದೇ ರೀತಿಯಾಗಿ ಕುಳಿತುಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ. ನಮ್ಗೆ ಇನ್ನೊಂದು ವಸ್ತು ಪ್ರದರ್ಶನ ನಾವು ಮಾಡ್ತೀವಿ, ಆದ್ರೆ ಯಾರೂ ಹೋಗುದಿಲ್ಲ, ಯಾರು ಕೊಡುದಿಲ್ಲ. ಸುಮ್ಮನೆ ಯಾವ ಪುಸ್ತಕದಲ್ಲಿ ಸ್ವಸಹಾಯ ಸಂಘದವನ್ನ ಇವ್ರನ್ನ ಪೋಸ್ಟಲ್ಲಿ ಕರ್ಕೊಂಡು ಬಂದು ಇರುವಂತಹ ವ್ಯವಸ್ಥೆ ಇದೆ. ಅದಕ್ಕೆ ಅದರ ಬದಲು ಇವತ್ತು ನಾವು ಸಂಘಟನೆಗಳನ್ನು ಬಿಟ್ಟು
ನಾವು ಇವಾಗ ಸಂಗ್ರಾಮ್ ಕಲ್ಲು ಅದನ್ನು ಎತ್ತುವಂತ ಅದನ್ನು ಮಾಡಿದ್ವಿ. ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ಬೇಕಾದ್ರೆ ಅದನ್ನು ಇಲ್ಲಿ ಬೇಕಾದ್ರೆ ಮಾಡಿಸುವಂತ ಒಂದು ವ್ಯವಸ್ಥೆನ ಇವತ್ತು ನಾವು ಮಾಡ್ತೀವಿ. ನಾವು ಮೂಲಭೂತವಾಗಿ ವ್ಯವಸ್ಥೆ ಯಾವ ರೀತಿಯಾಗಿ ಇರಬೇಕು ಅದರ ಮೇಲೆ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಇವತ್ತು ನಾವು ದೇಶವನ್ನು ನಾವೆಲ್ಲ ಒಪ್ಪಿಗೆ ಸಹಿತ ಇವತ್ತು ಹೋದ ಇಂದಿನ ಒಂದು ಉತ್ಸವದ ಸಂದರ್ಭದಲ್ಲಿ ಬಹುಶಃ ಗ್ರಾಮದ ಜನರು ನೀವೆಲ್ಲ ಹಿಂಗೆ ಇದ್ರೆ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಮೊದಲ ಯಾವುದು ಒಂದನ್ನೂ ಬಿಟ್ಟಿಲ್ಲ. ಈ ಕಡೆ ಒಂದು ಕೆಲಸವನ್ನ ಮಾಡಿದ್ವಿ, ಅದ್ರ ಜೊತೆಗೆ ಮಾಡ್ತೀವಿ. ಯಾಕಂತಂದ್ರೆ ಅದು ನಮ್ಮ ಕರ್ತವ್ಯ. ಇವತ್ತು ಬೆಳವಣಿಗೆ ಮಲ್ಲಮಾದಿಯವರ ಇತಿಹಾಸವನ್ನ ತಿಳಿಸುವುದು ಇಡೀ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ತಿಳಿಸುವಂತ ಒಂದು ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಅದರ ಒಂದು ಪುಸ್ತಕ ಮಾಡಬೇಕಂತ ಹೇಳಿ ಆ ಪುಸ್ತಕವನ್ನು ತಂದು ಅವರು ಆಫೀಸಿಗೆ ಮುಗಿಸಿದ್ರೆ ಆಗುತ್ತದೆ. ಯಾಕಂದ್ರೆ ಕಾಲ್ ಪ್ರಿಂಟ್ ಆಗಿಬಿಡೋದೆ ಅವು ನಾವು ಕಾಲದಲ್ಲಿ ಹಾಕಿಸ್ಬೇಕಾಗಿತ್ತು ಅಂತಂದ್ರೆ ಅಷ್ಟೊಳಗೆ ಅವರು ಸೂಚನೆ ಮಾಡಬೇಕಾಗ್ತದೆ. ಅದಕ್ಕೆ ಆದಷ್ಟು ನಾಳಿಂದ ನಾಳೆ ಅವನೇ ಅವರಿಗೆ ಮುಟ್ಟಿಸುವಂತ ಒಂದು ಕೆಲಸ ಮಾಡಿ ಅವರು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಮುಂದೆ ಸರಿಯಾಗಿತ್ತಂದ್ರೆ ನಿಶ್ಚಿತವಾಗಿ ಸಹಿತ ಅವನ್ನ ಬಿಡುಗಡೆ ಮಾಡುವಂತಹ ಒಂದು ಕೆಲಸವನ್ನ ನಾವು ಮಾಡ್ತೀವಿ.